ಅವನೊಬ್ಬ ಚಿಂಗಮ್ ತಿಂದಿ ಬ್ಲಾಸ್ಟ್ ಆಗಿ ಸತ್ತೋಗಿದ್ದಾನೆ. ಬ್ಲಾಸ್ಟ್ ಆಗಿ ಹೇಗೋ ಸಹಾಯಕ್ಕಾಗತ್ತೆ ಅಂತ ನೀವು ಕೂಡ ಕೇಳಬಹುದು. ಒಂದು ಕಾಲೇಜಲ್ಲಿ ಒಂದು ಹುಡುಗ ಓದ್ತಾ ಇದ್ದಾನೆ. ಅವನಿಗೆ ಎಷ್ಟು ಅಂತ ಅಂದ್ರೆ 25 ವರ್ಷ ಆಗಿದೆ. ಅವನೊಬ್ಬ ಕೆಮಿಸ್ಟ್ರಿ ಸ್ಟೂಡೆಂಟ್. ಅವನಿಗೆ ಒಂದು ಕೆಟ್ಟ ಅಭ್ಯಾಸ ಇದೆ. ಏನ್ ಅಭ್ಯಾಸ ಅಂತಂದ್ರೆ ಚಿಂಗಮ್ ನ ಡೈಲಿ ತಿಂತಾನೆ. ಅದು ಸಾಧಾರಣವಾಗಿ ತಿನ್ನಲ್ಲ. ಅವ್ನು ಏನ್ ಮಾಡ್ತಾನೆ ಅಂತಂದ್ರೆ ಸಿಟ್ರಿಕ್ ಆಸಿಡ್ ಮೇಲೆ ಡಿಪ್ ಮಾಡಿ ಡೈಲಿ ತಿಂತಾನೆ ಅವನು. ಸೊ ಈ ಒಂದು ಸಿಟ್ರಿಕ್ ಆಸಿಡ್ ನ ಡಿಪ್ ಮಾಡಿ ತಿನ್ನುವ ಕಾರಣದಿಂದ ಟೇಸ್ಟ್ ತುಂಬಾ ಹೊತ್ತು ಇರುತ್ತೆ ಅಂತ ಅವನ್ ಏನ್ ಮಾಡ್ತಾ ಇದ್ದಾನಂತ ಅಂದ್ರೆ ಆ ಒಂದು ಸಿಟ್ರಿಕ್ ಆಸಿಡ್ ನ ಡಿಪ್ ಮಾಡ್ಕೊಂಡು ಡೈಲಿನೂ ಕೂಡ ಹಾಕೊಂಡ್ ಬಾಯ ಒಳಗಡೆ ಚಿಂಗಮ್ ನ ಜಿಗಿತಾ ಇದ್ದಾನೆ. ಅವಾಗ ಒಂದ್ ದಿವಸ ಏನ್ ಮಾಡ್ತಾ ಇದ್ದಾನಂತ ಅಂದ್ರೆ ಅದೇ ತರ ರೆಗ್ಯುಲರ್ ಆಗಿ ಸಿಟ್ರಿಕ್ ಆಸಿಡ್ ನ ಡಿಪ್ ಮಾಡಿ ಚಿಂಗಮ್ ತಿಂತಾ ಇದ್ದಾನೆ. ಚಿಂಗಮ್ ತಿಂತಾ ಇರುವಾಗ ಏನಾಗ್ತಾ ಇದೆ ಅಂತಂದ್ರೆ ಮುಖ ಎಲ್ಲಾದ್ರೂ ಕೂಡ ಬ್ಲಾಸ್ಟ್ ಆಗಿ ಸತ್ತೋಗಿದ್ದಾನೆ. ಸೊ ಹೇಳ್ಬೇಕು ಅಂತಂದ್ರೆ ಸಿಟ್ರಿಕ್ ಆಸಿಡ್ ಅಷ್ಟೊಂದು ಪವರ್ ಇಲ್ಲ. ಎಲ್ಲ ಫುಡ್ಸ್ ಅಲ್ಲೂ ಕೂಡ ಕಾಮನ್ ಆಗಿ ಒಂದು ಸಿಟ್ರಿಕ್ ಆಸಿಡ್ ಇದ್ದೇ ಇರುತ್ತೆ. ಅದ್ರ ಬಟ್ ಇವ್ನು ಹೇಗೆ ಬ್ಲಾಸ್ಟ್ ಆಗಿ ಸತ್ತೋದ ಅಂತ ಬೇರೆ ಬೇರೆ ಕೆಮಿಕಲ್ ಅನ್ನು ಕೂಡ ಹಾಕ್ಬಿಟ್ಟು ಎಲ್ಲಾ ತರದ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅವಾಗ ಗೊತ್ತಾಗ್ತಾ ಇದೆ TNT ಗಿಂತ ಹೆಚ್ಚು 4 ಪಟ್ಟು ಬ್ಲಾಸ್ಟ್ ಆಗುವ ಒಂದು ಕೆಮಿಕಲ್ ನ ಇವ್ರು ನೋಡ್ತಾ ಇದ್ದಾರೆ. ಸೊ ಈ ಒಂದು ಹುಡುಗ ಏನ್ ಮಾಡಿದಾನೆ ಅಂತಂದ್ರೆ ಸಿಟ್ರಿಕ್ ಆಸಿಡ್ ಅಂತ ಅನ್ಕೊಂಡ್ಬಿಟ್ಟು ಆ ಒಂದು ಪರ್ಟಿಕ್ಯುಲರ್ ಆಗಿರುವ ಒಂದು ಕೆಮಿಕಲ್ ನ ಡಿಪ್ ಮಾಡಿ ಚಿಂಗಮ್ ನ ಬಾಯೊಳಗಡೆ ಹಾಕೊಂಡ ತಕ್ಷಣ ಬ್ಲಾಸ್ಟ್ ಆಗಿ ಸತ್ತೋಗಿದ್ದಾನೆ.